ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಿರಣ್ ಅಲಿಯಾಸ್ ವಿಷ್ಣು ವಿ ಕೆ. ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ನಮ್ಮೂರಿಗೆ ಬಂದಿದ್ದೀನಿ ಹೋಳಿ ಹಬ್ಬ ಆಚರಿಸೋದಕ್ಕೆ. ಸೊ ಇಲ್ಲಿ ಆಲ್ರೆಡಿ ನಾನು ಬರೋದಕ್ಕೆ ಮುಂಚೆನೇ ನಮ್ಮೂರಿನ ಜನ ರಾತ್ರೋರಾತ್ರಿ ಕಟ್ಟಿಗೆಗಳನ್ನು ತಗೊಬಂದು ಮತ್ತು ತರಗುಗಳನ್ನು ತಗೊಬಂದು ಈ ಥರ ಉದ್ದಕ್ಕೆ ನಿಲ್ಲಿಸಿದ್ದಾರೆ. ಸೊ ಬೆಳಿಗ್ಗೆ ಸೂರ್ಯೋದಯ ಆಗುವ ಸಮಯಕ್ಕೆ ಈ ಒಂದು ಏನು ಜೋಡಿಸಿರೋ ಅಂಥ ಕಟ್ಟಿಗೆಗಳನ್ನು ಬೆಂಕಿ ಹಚ್ಚಿ ಪೂಜೆ ಮಾಡಿ ಬೆಂಕಿ ಹಚ್ಚಿ ಹೋಳಿ ಆಚರಿಸಿ ಸಂತೋಷ ಪಡ್ತಾರೆ. ನಾನು ನಿಮಗೆ ತೋರ್ಸೋಕೆ ಹೊರಟಿರೋದು ಬಂಜಾರ ಜನಾಂಗದ ಹೋಳಿ ಆಚರಣೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಥರ ಆಚರಣೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋರಂತೆ. ಬೆಳಕು ಹರಿತಿದ್ದಂಗೆ ಊರಿನ ಹುಡುಗರು ಹಿರಿಯರ ಜೊತೆ ನಂಗರ ಬಾರಿಸ್ತಾ ಹೋಳಿ ಕಡೆ ನಡೀತಾ ಇದ್ದಾರೆ. ಅವ್ರ ಹಿಂದಿಂದನೇ ಚಿಕ್ಕ ಮಕ್ಕಳು ಕೂಡ ತಮಟೆನ ಬಾರಿಸ್ಕೊಂಡು ಖುಷಿಯಿಂದ ಹಿಂದೆಗಡೆ ಬರ್ತಾ ಇದ್ದಾರೆ. ಬೆಳಗಿನ ಜಾವ 5:15 ಏನು ಕಾಣಿಸ್ತಾ ಇರಲಿಲ್ಲ. ಸೊ ನೋಡಿ, ನಾನು ಹೇಳ್ತಾ ಇದ್ದಂಥ ಕಟ್ಟಿಗೆಗಳನ್ನು ಜೋಡಿಸಿರೋ ರೀತಿ ಇದೇ ಥರ ಇದೆ ನೋಡಿ. ಸೊ ನೋಡಿ, ಇಷ್ಟು ಮೇಲೆ ಎತ್ತರವಾಗಿ ಜೋಡಿಸಿದ್ದಾರೆ. ಸೂರ್ಯ ಉದಯ ಆಗ್ತಿದ್ದಂಗೆ ಇದನ್ನು ಉರಿಸಿ ಹೋಳಿ ಆಚರಿಸ್ತಾರೆ. ಸೂರ್ಯೋದಯಕ್ಕೆ ಮುಂಚೆನೇ ಪೂಜೆನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮೂರಿನ ನಾಯಿಗಳು ಕೂಡ ಹೋಳಿ ಆಚರಿಸೋಕೆ ಬಂದಿದ್ದಾವೆ. पाणी सगळ्यांच्याकडे होतं लोके पाणी 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 ಇಲ್ಲಿಗೆ ಪೂಜೆ ಮುಗೀತು. ಎಲ್ರಿಗೂ ನಾಮ ಹಚ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಎಲ್ರಿಗೂ ನಾಮ ಹಚ್ತಾ ಇದ್ದಾರೆ. ಈ ಕಡೆ ನೀವು ನೋಡ್ತಿರ್ಬೋದು, ಊರಿಗೆ ನೀರು ಸಪ್ಲೈ ಆಗೋಂಥ ಓವರ್ ಟ್ಯಾಂಕ್ ಮೇಲೆ ಒಬ್ಬ ಹುಡುಗನ್ನ ಕೂರಿಸಿದ್ದೀವಿ. ಏನಕ್ಕೆ ಅಂತ ಅಂದರೆ, ಕೆಳಗೆ ನಿಂತು ಸೂರ್ಯೋದಯ ಆಗೋದನ್ನು ನೋಡೋದು ಕಷ್ಟ, ಅದಕ್ಕೋಸ್ಕರ ಮೇಲೆ ಹತ್ತಿಸಿರೋದು. ಅಲ್ಲಿಂದ ನೋಡೋದು ಸುಲಭ ಅಂತ. ಅಲ್ಲಿ ನೋಡಿದ ತಕ್ಷಣ ಈ ಕಡೆ ಸಿಗ್ನಲ್ ಕೊಡ್ತಾನೆ. ಸೊ ಈ ಹೋಳಿಗೆ ನಾವು ಬೆಂಕಿ ಹಚ್ತೀವಿ. ನಾನು ಕೂಡ ಇವರನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಸೊ ಒಂದು ನನ್ನ ಸೆಲ್ಫಿಯನ್ನು ತಗೊಂಡೆ ವ್ಲಾಗಲ್ಲಿ.
ಮತ್ತು ನನಗೂ ನಗಾರಿ ಬಾರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಗಾರಿ ಬಾರಿಸಿದೆ. ಮತ್ತು ನೋಡಿ, ಈಗ ಸೂರ್ಯೋದಯ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಇವಾಗ ಹೋಳಿನ ಹಚ್ತಾರೆ. ಈಗ ಸೂರ್ಯನ ಸಂಪೂರ್ಣ ಉದಯ ಆಯಿತು. ಈಗ ಹೋಳಿನ ಹಚ್ಚೋ ಸಮಯ. ಇಲ್ಲಿಂದ ಮುಂದೆ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇ ಶಿವಗಂಗೆ ಬೆಟ್ಟ. ಹಲವಾರು ಕಡೆಯಿಂದ ಟೂರಿಸಮ್ಗೆ ಅಂತ ಬರ್ತಕ್ಕಂಥ ಪ್ಲೇಸು ನಮ್ಮೂರಿಗೇ ಹತ್ತಿರ ಇರೋದು. ಹ್ಯಾಪಿ ಹೋಲಿ.
ನಾನೀಗ ಎಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಗೊತ್ತಾ? ಆಗಲೇ ಒಬ್ಬ ಹುಡುಗ ಸೂರ್ಯೋದಯ ಸಿಗ್ನಲ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಅದೇ ಟ್ಯಾಂಕ್ನ ತುದಿ ಮೇಲೆ ಕೂತ್ಕೊಂಡು ಈ ಒಳ್ಳೆ ವ್ಯೂನ ಕ್ಯಾಪ್ಚರ್ ಮಾಡ್ತಾ. ಓ ಇವಾಗ ಇಳಿಬೇಕು ಗುರು. ನೋಡಿ, ನಾವು ದಿನನಿತ್ಯ ಕುಡಿಯೋಂಥ ನೀರು ಇಲ್ಲೇ ಕಲೆಕ್ಟ್ ಆಗೋದು. ಸೊ ಇವಾಗ ಟ್ಯಾಂಕ್ ತುಂಬೋದಕ್ಕೋಸ್ಕರ ಆನ್ ಮಾಡಿದ್ದಾರೆ. ನೀರು ತುಂಬ್ತಾ ಬಂದಿದೆ. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹತ್ತಿ ಆಟ ಆಡ್ತಿದ್ದಂಥ ಜಾಗ ಇದೆ ನಮಗೆ. ಅವಾಗೆಲ್ಲ ಏನು ಭಯನೇ ಇರ್ತಿರ್ಲಿಲ್ಲ. ಈಗ ನೋಡಿ, ಕೆಳಗಡೆ ಇಳಿಯೋಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನಗೆ 1 ನಿಮಿಷ ಮೀಟ್ರ್ ಆಫ್ ಆದಂಗೆ ಆಗೋಯಿತು. ಗೈಸ್ ಇಲ್ಲಿಂದ ಇಳಿಬೇಕು ಗೈಸ್. ಇವಾಗ ಹತ್ಬೇಕಾದ್ರೆ ಏನು ಅನಿಸ್ಲಿಲ್ಲ, ಕೆಳಗೆ ನೋಡ್ತಿದ್ದಂಗೆ ಒಂಥರ ಮೈ ಜುಮ್ ಅನಿಸ್ತಿದೆ. ಈಗ ಹೋಗ್ಬೇಕು ನಾನು ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ. ಓಕೆ ಬಾಯ್, ಅಲ್ಲಿಗೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್. ಹೋಲಿ ದಯತ್ ಮೈ ಲಗಾಡು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಓಕೆ ಹ್ಯಾಪಿ ಹೋಲಿ. ಸೇಲಿ ಲಪ್ಟಾರಾಗ ಬಾ. ಅರೆ ಸೇ ಗಾಸ್ಲೇನು ಬೇರೆ ಚ. ಹೋಳಿನ ಹಚ್ಚಿ ಮುಗಿಸಿದ ತಕ್ಷಣವೇ ಎಲ್ಲರೂ ಊರೊಳಗಡೆ ಬಂದು ಬಣ್ಣನ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಕೆಲವು ಹುಡುಗರು ಬಣ್ಣ ಹಚ್ಚೋದ್ರ ಜೊತೆಗೆ ಮೊಟ್ಟೆ ಕೂಡ ಹೊಡಿತಾಯಿದ್ರು. ಬಟ್ ಅದು ನನಗೂ ಕೂಡ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಅವರಿಂದ ದೂರನೇ ನಿಂತಿದ್ದೀನಿ. ಕರ ಜಗಳ ಕರ. ನನಗೆ ಈ ಥರ ಎಲ್ಲ ಮೊಟ್ಟೆ ಹೊಡೆದು ಹೋಳಿ ಆಚರಿಸೋಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಮಟನ್ ಅಂಗಡಿ ಹತ್ರ ಮಕ್ಕಳ ಜೊತೆ ಆಚರಿಸ್ಕೊಂಡೆ.
ನಾನು ಮಕ್ಕಳ ಜೊತೆ ಹೋಳಿ ಆಡ್ತಾಯಿದ್ದೆ. ಅದೇ ಟೈಮ್ಗೆ ಒಂದು ಬಿಳಿ ನಾಯಿ ನಮ್ಮ ಮಟನ್ ಅಂಗಡಿ ಹತ್ರ ಬಂತು. ಅದಕ್ಕೂ ಬಣ್ಣ ಹಚ್ಬಿಟ್ಟು ಹ್ಯಾಪಿ ಹೋಳಿ ಅಂತ ವಿಶ್ ಮಾಡಿದೆ ಗೈಸ್. ಹ್ಯಾಪಿ ಹೋಳಿ. ಅಯ್ಯೋ ಏನು ಹ್ಯಾಪಿ ಹೋಳಿ ಅಣ್ಣ, ಹೊಟ್ಟೆ ಹಸ್ತೈತೆ, ಒಂದು ಮಟನ್ ಪೀಸ್ ಕೊಟ್ಬಿಡು, ತಿನ್ಕೊಂಡು ಹೋಗ್ಬಿಡ್ತೀನಿ. ನೀನು ಯಾರ ಜೊತೆನಾದರೂ ಬಣ್ಣ ಹಚ್ಕೊಂಡು ನನಗೇನ ಬೇಕು. ಗಾಯ್ಸ್, ಈಗ ಸಂಜೆ ಆಗಿದೆ. ಎಲ್ಲರೂ ಮನೆಯಲ್ಲಿ ಬೆಳಿಗ್ಗೆಯಿಂದ ರುಚಿ ರುಚಿಯಾದಂತಹ ಚಿಕನ್ನು ಮಟನ್ ನಾನ್ ವೆಜ್ನೆಲ್ಲ ಮಾಡಿ ತಿಂದು ಮನೆಯವ್ರ ಜೊತೆ ಎಲ್ಲ ಹೋಳಿ ಆಚರಿಸಿ ಬಣ್ಣ ಹಚ್ಚಿ ಓಕ್ಲಿ ಆಡಿ ಎಲ್ಲ ಮುಗ್ದಿರುತ್ತೆ. ಸೊ ಸಂಜೆಗೆ ಊರಿನ ಹೆಂಗಸರು ಎಲ್ಲ ಹೋಳಿ ಹಚ್ಚಿರೋ ಜಾಗಕ್ಕೆ ಬಂದ್ಬಿಟ್ಟು ಬೆಂಕಿಗೆ ನಮಸ್ಕಾರವನ್ನು ಸಲ್ಲಿಸ್ಬಿಟ್ಟು ನವಧಾನ್ಯವನ್ನೆಲ್ಲ ಅದರಲ್ಲಿ ಚೆಲ್ಲಿ ಊರಿಗೆ ಬೆಳೆಯೋ ಬೆಳೆ ಒಳ್ಳೆಯದಾಗಿ ಬೆಳೀಲಿ ಅನ್ನೋದನ್ನು ಹಾರೈಸಿ ಆಶೀರ್ವಾದ ತಗೊಂಡು ಬರೋವಂಥ ಸಮಯ. ಬನ್ನಿ ನೋಡೋಣ. ನೋಡ್ತಿದ್ದೀರಲ್ಲ ಗಾಯ್ಸ್, ಗ್ರಹಣ ಅನ್ನೋ ಸಂಕಷ್ಟದಿಂದ ಆಚೆ ಬಂದು ಚಂದ್ರ ಎಷ್ಟು ಚೆನ್ನಾಗಿ ಹೊಳಿತಾ ಇದ್ದಾನೆ ಅಂತ. ಸೊ ನಾನು ಕೂಡ ಚಂದ್ರನ ಹಾಗೆ ಎಲ್ರಿಗೂ ಬೇಡ್ಕೊಳ್ಳೋದು ಏನಂತ ಅಂತಂದರೆ, ಎಲ್ಲರ ಜೀವನದಲ್ಲಿ ಹಿಡಿದಿರೋಂಥ ಗ್ರಹಣ ಬಿಟ್ಟು ಅವರು ಕೂಡ ಸುಖ ಸಂತೋಷದಿಂದ ಚೆನ್ನಾಗಿರಲಿ ಅನ್ನೋದು ನನ್ನ ಆಸೆ. ಆಲ್ಮೋಸ್ಟ್ ಇನ್ನೇನು ಬೆಂಕಿ ಎಲ್ಲ ಆರೋಗ್ತಾ ಇತ್ತು. ಆರೋಗ್ದೇ ಇರಲಿ ಅಂತ ಹುಡುಗರು ಅದಕ್ಕೆ ತರಗು ಕಡ್ಡಿಗಳನ್ನೆಲ್ಲ ಹಾಕಿ ಉರಿಸ್ತಾ ಇದ್ದಾರೆ. ಯಾಕಂದರೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಬೆಂಕಿ ಉರಿತಾ ಇರಬೇಕು ಅಂತ ಅಷ್ಟೇ. ಎಲ್ಲರೂ ತರಗು ತಂದು ಹಾಕ್ತಾಯಿದ್ರು. ನನಗೂ ಹಾಕಬೇಕು ಅನ್ನಿಸ್ತು. ಅದಕ್ಕೆ ಸೈಡಲ್ಲೇ ಸ್ವಲ್ಪ ತರಗು ಬಿದ್ದಿತ್ತು, ಅದನ್ನು ತೆಗೆದು ನಾನು ಬೆಂಕಿಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಾಕಿದ ತಕ್ಷಣ ಉರಿತಾ ಇರೋದನ್ನು ನೋಡಿ ನನಗೂ ಖುಷಿ ಆಯಿತು. ಇನ್ನೂ ಸ್ವಲ್ಪ ತರಗೆಲೆನ ಹಾಕೋಣ ಅಂತ ಕೈ ಹಾಕ್ತೆ. ಒಂದು ಅಕ್ಕಿಗೂಡು ಕೈ ಸಿಕ್ಬಿಡ್ತು. ಮೊಟ್ಟೆ ಗಿಟ್ಟೆ ಇದಾವ ಅಂತ ಚೆಕ್ ಮಾಡಿದೆ, ಏನೂ ಇರಲಿಲ್ಲ. ಇಟ್ಕೊಂಡು ಏನು ಮಾಡೋಣ ಅಂತ ಅನ್ನಿಸ್ತು. ಸೊ ಅದನ್ನು ಬೆಂಕಿಗೆ ಹಾಕ್ಬಿಟ್ಟೆ. ಅಷ್ಟರಲ್ಲಿ ನಮ್ಮ ಹುಡುಗರು ಅಕ್ಕಪಕ್ಕದಲ್ಲಿ ಹುಡುಕಿ ಒಣ ಗರಿಗಳನ್ನೆಲ್ಲ ತೊಗೊಬಂದು ಹಾಕ್ತಾಯಿದ್ರು. ಸೊ ಅದು ಹಾಕಿದ್ಮೇಲೆ ಇನ್ನೂ ಜೋರಾಗಿ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲೇ ನಮ್ಮ ಊರಿನ ಹೆಂಗಸರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಬಂದು ಎಲ್ಲರ ಕೈಗೂ ಧಾನ್ಯಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ನಾನು ಇಸ್ಕೊಂಡೆ. ಮತ್ತು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ನಡೀತಾ ಇತ್ತು. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು. ನಂಗೆ ಗೊತ್ತೇ ಆಗಲಿಲ್ಲ. ಮತ್ತು ಆ ಧಾನ್ಯನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಅವರು ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಎಲ್ಲ ಮುಗಿಸಿ ನವಧಾನ್ಯನ ಬೆಂಕಿಗೆ ಹಾಕ್ತಾಯಿದ್ರು.
ನಾನು ಕೂಡ ಕೊಟ್ಟಿದ್ದ ನವಧಾನ್ಯನ ಬೆಂಕಿ ಒಳಗಡೆ ಹಾಕಿದೆ. ಸೊ ಹೆಂಗಸರೆಲ್ಲ ಇವಾಗ ಪದಗಳನ್ನು ಆಡ್ತಾ ಬೆಂಕಿ ಸುತ್ತಾ ಇದ್ರು. 7 ಸುತ್ತು ಸುತ್ತಬೇಕಾಗುತ್ತೆ ಇದೇ ಥರ. ಹೆಂಗಸರೆಲ್ಲ ಈಗ ಬೆಂಕಿ ಸುತ್ತ 7 ಸುತ್ತು ಸುತ್ತಿ ಮುಗಿಸ್ಬಿಟ್ರು. ಮತ್ತೆ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಬೂದಿ ಎತ್ತಿ ಎಲ್ಲರೂ ಒಬ್ಬರು ಪರಸ್ಪರ ಹಣೆಗೆ ಹಚ್ಕೊಂಡು ಹರಂ ರಾಮ್ ಅಂತ ಹತ್ಕೊಂಡು ಖುಷಿ ಪಡ್ತಾರೆ. ಎಲ್ಲರೂ ಹರಾಮ್ರಾಮಿ ಮಾಡಿಕೊಂಡು ಆಶೀರ್ವಾದ ತಗೋತಾಯಿದ್ರು. ನಾನು ನಮ್ಮಮ್ಮನ ಹುಡ್ಕೊಂಡು ಹೋದೆ. ಅಮ್ಮ ಅಲ್ಲೇ ನಿಂತಿದ್ರು. ಅವ್ರಿಗೂ ಕೂಡ ಹಣೆಗೆ ಹಚ್ಬಿಟ್ಟು ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ನಮ್ಮಮ್ಮನೂ ನನಗೆ ಹಣೆಗೆ ಹಚ್ಚಿ ಆಶೀರ್ವಾದ ಮಾಡಿದ್ರು. ಎಲ್ಲರೂ ಹೋಳಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ರು. ನಾನು ಕೂಡ ಹೋಳಿಗೆ ಟಾಟಾ ಮಾಡಿಬಿಟ್ಟು ಥಮ್ಸಪ್ ಮಾಡಿ ಮನೆ ಕಡೆ ಹೊರಟೆ. ಗಾಯ್ಸ್, ಇದು ಹೋಳಿ ಹಬ್ಬದ ಕೊನೆಯ ಚಾಪ್ಟರ್. ಇಲ್ಲಿಗೆ ಮುಕ್ತಾಯ ಆಗುತ್ತೆ. ದೇವಸ್ಥಾನದ ಹತ್ರ ಸ್ವಲ್ಪ ಡ್ಯಾನ್ಸ್ ಆಡಿ ಮುಗಿಸ್ಬಿಡ್ತಾರೆ.
ಗಾಯ್ಸ್, ಇದು ನಮ್ಮ ಊರಿನ ಸೇವಲಿಂಗೇಶ್ವರ ಸ್ವಾಮಿ ದೇವಾಲಯ. ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಮತ್ತು ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ನನ್ನ ಒಂದು ಪುಟ್ಟ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.